ಇವತ್ತು ನಾವು ಮಾಡುವ ತಜಕ್ಕದು ಪಲ್ಯ ಮಾಡ್ತಾ ಇದ್ದೇನೆ. ಆಟಿ ಟೈಮಲ್ಲಿ ಜಾಸ್ತಿ ಇದು ಮಾಡ್ತಾರೆ, ಯಾಕಂದರೆ ಆಟಿ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಮನೆಯಲ್ಲಿದ್ರು ಜಾಸ್ತಿ. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಈಗ ಹೋಗೋಣ. ತಜಕ್ಕನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ನಿಮಗೆ ತೋರಿಸ್ತೇನೆ ತಜಕ್ ಅಂದರೆ ಏನು ಅಂತ. ಆಟಿ ಟೈಮಲ್ಲಿ ಜಾಸ್ತಿ ತಿಂತಾರೆ, ಅಂದರೆ ತಜಕ್ ಮತ್ತು ಬೇರೆ ಬೇರೆ, ಅಂದರೆ ಇದೆಲ್ಲ ಒರ್ಜಿನಲ್ ಅಲ್ವಾ, ನಮಗೆ ದೇವರು ಕೊಟ್ಟದ್ದು. ಮುಂಚೆದವರೆಲ್ಲ ಜಾಸ್ತಿ ಇದೆಲ್ಲ ತಿಂತಾಯಿದ್ರು, ಹೆಲ್ತಿಗೆ ತುಂಬ ಒಳ್ಳೆಯದು. ಕಣ್ಣಿಗಾಗಲಿ ಅಥವಾ ಜ್ವರ ಎಲ್ಲ ಬಂದರೆ ಇದನ್ನೆಲ್ಲ ಕಷಾಯ ಮಾಡಿ ಎಲ್ಲ ಕುಡಿತಾ ಇದ್ರಂತೆ ಮುಂಚೆಯವರೆಲ್ಲ. ಸೊ ನಮ್ಮ ನೇಬರ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಇದು. ಹಲಸಿನ ಹಣ್ಣಿನ ಬೀಜ ಹಾಕಿ ಮಾಡ್ತೇನೆ ನಾನು, ಇವತ್ತು ಮಾಡಲ್ಲ. ಸೊ ನಾನಿದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹುಷಾರಿರಲಿಲ್ಲ. ಸೊ ನಾನು ಮರುದಿವಸ ಮಾಡ್ತಾಯಿದ್ದೇನೆ ಫ್ರಿಜ್ಜಲ್ಲಿ ತೆಗೆದು. ಸೊ ಅದನ್ನು ಕ್ಲೀನ್ ಮಾಡ್ತೀನಿ. ಮತ್ತು ನಾನು ಫಸ್ಟಿಗೆ ಹಾಕ್ತಾಯಿದ್ದೀನಿ ಅಕ್ಕಿ, ಬಾಯ್ಲ್ಡ್ ರೈಸ್. ನನ್ನ ಹತ್ರ 2 ಮಿಕ್ಸ್ ಇತ್ತು, ವೈಟ್ ಬಾಯ್ಲು ಮತ್ತು ಇದು ಗಜೇರಿ ಅಂತ ಹೇಳ್ತಾರಲ್ಲ, ಅದು ಒಳ್ಳೆ ಫ್ರೈ ಆಗಬೇಕು. ಸೊ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ 1 ಚಮಚದಷ್ಟು ಕೊತ್ತಂಬರಿ ಮತ್ತು ಖಾರ ಬೇಕಷ್ಟು ಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, ಇದನ್ನು ಒಳ್ಳೆ ಫ್ರೈ ಆಗಬೇಕು. ಸೊ ಬಾಯ್ಲ್ಡ್ ರೈಸ್ ಒಂದಿದ್ರೆ ಸಾಕಾಗುತ್ತೆ. ನನ್ನ ಹತ್ರ 2 ಮಿಕ್ಸ್ ಇತ್ತು, ಸೊ ನಾನು 2 ಮಿಕ್ಸಿಂದ ಮಾಡ್ತಾ ಇದ್ದೇನೆ. ಸೊ ಹಾಗೆ ವೈಟ್ ಮತ್ತು ಇದು, ಅದಕ್ಕೆ ಸ್ವಲ್ಪ ಹುಳಿ ಹಾಕ್ತೇನೆ. ನೋಡಿ, ಇದನ್ನೆಲ್ಲ ಒಟ್ಟಿಗೆ ಮಿಕ್ಸರಲ್ಲಿ ಪುಡಿ ಮಾಡಿ ತಗೊಂಡು ಬರ್ತಾ ಇದ್ದೇನೆ. ನೋಡಿ, ಅಕ್ಕಿ ಮೆಣಸು ಎಲ್ಲ ದರ್ದರಿ ಅಂತ ಪುಡಿ ಮಾಡಿದರೆ ಆಯಿತು. ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಗರ್ಮ್ ಮಾಡಿದರೆ ಸಾಕಾಗುತ್ತೆ. ನೀವು ಬೇಕಾದರೆ ತೆಂಗಿನ ತುರಿ ಲಾಸ್ಟ್ಗೆ ಬೇಕಾದರೆ ಹಾಕ್ಬೋದು, ಬಟ್ ನಾನು ಯಾವ ಥರ ಹೇಳ್ತೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಆಗುತ್ತೆ. ನೋಡಿ, ಈ ಥರ ಮಾಡಿದರೆ ಆಯಿತು. ನೋಡಿ, ಹಲಸಿನ ಬೀಜ ಸ್ವಲ್ಪ ಇತ್ತು, ಇದು ಸ್ವಲ್ಪ ಕಡಿಮೆ ಆಯಿತು ಹಲಸಿನ ಬೀಜ. ಸೊ ನೋಡಿ, ನಾನು ಅದನ್ನು ನೀರು ಹಾಕಿ ಹಳದಿ ಪೌಡರ್ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಹಲಸಿನ ಬೀಜ. ಸೊ ಒಂದು ಸೈಡಲ್ಲಿ ನಾನು ತವಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಅನ್ನು ಒಳ್ಳೆ ಫ್ರೈ ಆಗಲಿ. ಬೆಳ್ಳುಳ್ಳಿ ಸ್ವಲ್ಪ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ ಏನೋ, ನಾನು ಹಲಸಿನ ಹಣ್ಣು ಬೇಯಿಸಿದ್ದು ನಾನು ನಿಮಗೆ ವಿಡಿಯೋ ತೋರಿಸಲಿಲ್ಲ. ಸೊ ಮತ್ತು ನಾನು ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಒಂದು ಸೈಡಲ್ಲಿ ನನ್ನದು ಹಲಸಿನ ಹಣ್ಣು ಬೇಯ್ತಾ ಇದೆ. ಸೊ ಈ ಸೈಡಲ್ಲಿ ನಾನು ಹಾಕ್ತಾ ಇದ್ದೇನೆ, ಫ್ರೈ ಮಾಡ್ತಾ ಇದ್ದೇನೆ, ಒಗ್ಗರಣೆ ಮಾಡ್ತಾ ಇದ್ದೇನೆ. ಮಗು ತುಂಬ ಉಪದ್ರ ಮಾಡ್ತಾ ಇದ್ದ, ಸೊ ಹಾಗಾಗಿ ಎಲ್ಲ ಮಿಸ್ ಆಯಿತು. ನೋಡಿ, ಹಲಸಿನ ಹಣ್ಣು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಳದಿ ಪೌಡ್ರ್ ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೆ. ಈಗ ಬೆಂದಿದೆ. ಈ ಟೈಮಲ್ಲಿ ನಾನು ಅದಕ್ಕೆ ಹಾಕ್ತೇನೆ ತಗರೆ ಸೊಪ್ಪು ಹಾಕ್ತಾ ಇದ್ದೇನೆ. ಒಳ್ಳೆ ಕಟ್ ಮಾಡಿ ತೊಳೆದು ತಗರೆ ಸೊಪ್ಪು ಹಾಕ್ತಾ ಇದ್ದೇನೆ. ಫಸ್ಟಿಗೆ ಹಲಸಿನ ಬೀಜ ಬೇಯಬೇಕು, ಆ ನಂತರ ನಾವು ಹಾಕಬೇಕು ತಗರೆ ಸೊಪ್ಪು ಕಟ್ ಮಾಡಿ. ಇದು ಬೆಂದಿದ ನಂತರ ಸ್ವಲ್ಪನೇ ಆಗುತ್ತೆ, ಇದು ಬೇಯ್ತಾ ಇರಲಿ. ಈ ಸೈಡಲ್ಲಿ ನಾನು ನೀರುಳ್ಳಿ ಎಲ್ಲ ಫ್ರೈ ಮಾಡ್ತೇನೆ. ನೋಡಿ, ಅದಕ್ಕೆ ನಾನು ಸ್ವಲ್ಪ ನೀರುಳ್ಳಿ ಹಾಕಿದೆ ಒಗ್ಗರಣೆಗೆ. ಒಂದು ಚಿಕ್ಕ ತುಂಡು ನೀರುಳ್ಳಿ ಸಾಕು. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಎಣ್ಣೆ ಎಲ್ಲ ಹಾಕದೆ. ಮುಂಚಿನ ಕಾಲದವರು ಜಾಸ್ತಿ ತಗರೆ ಸೊಪ್ಪು ಎಲ್ಲ ತಿನ್ನೋದು. ಒಬ್ಬೊಬ್ಬೊಬ್ಬರು ಒಂದೊಂದೇ ಹೆಸರಲ್ಲಿ ಕರೀತಾರೆ. ನಾವು ಜಾಸ್ತಿ ತಗರೆ ಸೊಪ್ಪು ಅಂತಲೇ ಹೇಳೋದು ನಮ್ಮ ಭಾಷೆಯಲ್ಲಿ. ಸೊ ಬೇರೆಯವರು ಯಾವ ಭಾಷೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ಹಾಗೆ ಆಮೇಲೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಮಿಕ್ಸರ್ ಜಾರಿಂದ ಪುಡಿ ಮಾಡಿದೆ ಎಲ್ಲ ಮಸಾಲವನ್ನು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತುಂಬ ಸುಲಭ ಉಂಟು, ತುಂಬ ಟೇಸ್ಟಿಯಾಗುಂಟು. ಆಮೇಲೆ ನಮ್ಮ ಕಿಚನೇ ತುಂಬ ಸ್ಮೆಲ್ ಬರ್ತದೆ. ಆದ ನಂತರ ಅದಕ್ಕೆ ನಾವು ಮಿಕ್ಸ್ ಮಾಡಿದರೆ ಆಯಿತು. ನೀರೆಲ್ಲ ಆದ ನಂತರ ಹಲಸಿನ ಬೀಜ ಮತ್ತು ನಮ್ಮದು ತಗರೆ ಸೊಪ್ಪು ಬೆಂದಿದ ನಂತರ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಒಂದು 5 ನಿಮಿಷ ಬೆಂದರೆ ಪರ್ಫೆಕ್ಟ್ ಆಯಿತು. ತುಂಬಾ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ಹಲಸಿನ ಬೀಜ ಸ್ವಲ್ಪ ಕಡಿಮೆ ಆಗಿದೆ ನನ್ನದು ಯಾಕೆಂದರೆ ಇರಲಿಲ್ಲ. ಸೊ ಹಾಗೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.